ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ತನ್ನತ ಗೆದ್ದವನೇ ಮಹಾವೀರ. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕೇಳಿ, ತನ್ನತ ಗೆದ್ದವನೇ ಮಹಾವೀರ. ಭೂಮಿ, ಗಾಳಿ, ಬೆಂಕಿ, ನೀರು ಮತ್ತು ಸಸ್ಯಗಳ ಅಸ್ತಿತ್ವವನ್ನು ನಿರ್ಲಕ್ಷಿಸುವವನು ಅವುಗಳೊಂದಿಗೆ ಹೆಣೆದುಕೊಂಡಿರುವ ತನ್ನ ಸ್ವಂತ ಅಸ್ತಿತ್ವವನ್ನು ಕಡೆಗಣಿಸುತ್ತಾನೆ ಎಂಬ ಸತ್ಯವನ್ನು ತಿಳಿಸಿಕೊಟ್ಟವರು ಮತ್ತಾರೂ ಅಲ್ಲ, ಸತ್ಯ, ಶಾಂತಿ, ಅಹಿಂಸೆ ಹಾಗೂ ತ್ಯಾಗದ ಪ್ರತೀಕವಾಗಿರುವ ಜೈನ ಧರ್ಮದ 24ನೇ ಮತ್ತು ಕೊನೆಯ ತೀರ್ಥಂಕರರಾದ ಭಗವಾನ್ ಮಹಾವೀರರು. ಜೈನ ಗ್ರಂಥಗಳ ಪ್ರಕಾರ ಮಹಾವೀರನು ಕ್ರಿಸ್ತಪೂರ್ವ 599ನೇ ವರ್ಷದಲ್ಲಿ, ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಬಿಹಾರದ ಮುಜಾಫರ್ಪುರ್ ಜಿಲ್ಲೆಯ ಕುಂದಲ್ಪುರ್ ಅಥವಾ ಕುಂದ ಗ್ರಾಮದ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಾಲಾ ಅವರ ಮಗನಾಗಿ ಇಕ್ಷ್ವಾಕು ವಂಶದಲ್ಲಿ ಜನಿಸುತ್ತಾರೆ. ಮಹಾವೀರರು ಜನಿಸಿದ ಈ ದಿನವನ್ನೇ ಮಹಾವೀರ ಜಯಂತಿ ಅಥವಾ ಜನ್ಮ ಕಲ್ಯಾಣಕ್ಕೆಂದು ಕರೆಯುತ್ತಾರೆ. ಮಹಾವೀರರ ಜನನದ ಸಮಯದಲ್ಲಿ ರಾಜ್ಯದಲ್ಲಿ ಸಮೃದ್ಧಿ ಹೆಚ್ಚಿದ್ದಕ್ಕಾಗಿ ಇವರಿಗೆ ವರ್ಧಮಾನ್ ಎಂದು ಹೆಸರಿಸಲಾಗುತ್ತದೆ. ಅಹಿಂಸೆಯ ಮೂರ್ತ ರೂಪವಾಗಿದ್ದ ಮಹಾವೀರರು ಯಾವುದೇ ದೇಶದೊಂದಿಗೆ ಯುದ್ಧ ಮಾಡಿ ಗೆದ್ದು ಮಹಾವೀರ ಎಂದು ಕರೆಸಿಕೊಂಡವರಲ್ಲ. ಹಾಗಾದರೆ ಇವರಿಗೆ ಮಹಾವೀರ ಎನ್ನುವುದೇಕೆ ಎಂಬ ಸಹಜ ಪ್ರಶ್ನೆ ಮೂಡಬಹುದು. ಸ್ವಯಂ ಶಿಸ್ತು, ಧ್ಯಾನ ಮತ್ತು ತಪಸ್ವಿ ಜೀವನಕ್ಕೆ ಆದ್ಯತೆ ನೀಡಿ ತನ್ನೊಳಗಿನ ಒಳ್ಳೆಯತನದೊಂದಿಗೆ ಕೆಡುಕುಗಳೆಂಬ ವೈರಿಗಳ ವಿರುದ್ಧ ಹೋರಾಡಿ ತನ್ನ ತಾನು ಗೆದ್ದು ಮಹಾವೀರ ಎಂದು ಕರೆಸಿಕೊಂಡು ಅರಿಹಂತವಾದವರು. ಜೈನ ಧರ್ಮದ ಬಹು ಅಮೂಲ್ಯವಾದ ಜಿನವಾಣಿ ಈ ರೀತಿಯಾಗಿದೆ: ಪರಸ್ಪರೋಪಗ್ರಹೋ ಜೀವನಂ ಎಂಬುದು ಜೈನ ಧರ್ಮದ ಧ್ಯೇಯ ವಾಕ್ಯವಾಗಿದೆ. ಇದು ಜೈನ ಧರ್ಮದ ಚಿಹ್ನೆಯ ತಳದಲ್ಲಿ ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಪರಸ್ಪರ ಒಬ್ಬರನ್ನೊಬ್ಬರಿಗೆ ನೆರವಾಗುವುದೇ ಸುಸಂಸ್ಕೃತ ಜೀವಿಗಳ ಲಕ್ಷಣವಾಗಿದೆ ಎಂಬ ಮಾತಿಗೆ ಸಾರ್ವತ್ರಿಕವಾದ ಮಾನ್ಯತೆಯನ್ನು ಈ ವಾಕ್ಯವು ನೀಡುತ್ತದೆ. ಒಂದು ರಾಷ್ಟ್ರಕ್ಕೆ ವಿಪತ್ತು ಬಂದಾಗ ನೆರೆ ರಾಷ್ಟ್ರದವರು ಹೇಗೆ ನೆರವಿಗೆ ಧಾವಿಸುತ್ತಾರೆಯೋ ಹಾಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬಂತೆ ಪರಸ್ಪರ ಸತಿಪತಿಗಳು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಸಹಜೀವನ ನಡೆಸಿದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಎಂಬ ಸರ್ವಜ್ಞನ ಮಾತು ಈ ಪರಸ್ಪರೋಪಗ್ರಹೋ ಜೀವನಂ ಎಂಬ ಜಿನವಾಣಿಯ ಮಹತ್ವವನ್ನು ಸಾರುತ್ತದೆ. ಇದು ಅಹಿಂಸೆ ಮತ್ತು ಪರಿಸರ ಸಾಮರಸ್ಯದ ತತ್ವಶಾಸ್ತ್ರವನ್ನು ಕುರಿತು ಒತ್ತಿ ಹೇಳುತ್ತದಲ್ಲದೆ ಜಗತ್ತಿನಲ್ಲಿ ಪರಸ್ಪರ ನೆರವು, ಸಹಕಾರ, ಸಹಾಯ ನೀಡುವ ಉನ್ನತ ಆದರ್ಶಕ್ಕೆ ಈ ವಾಕ್ಯವು ವಿಶೇಷ ಮನ್ನಣೆ ಇದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಮಹಾವೀರರ ಪ್ರಮುಖ ಬೋಧನೆಗಳಲ್ಲಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ ಈ 5 ತತ್ವಗಳು ಜೈನ ಧರ್ಮದ ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ. ಜೈನ ಧರ್ಮದ ಅನುಯಾಯಿಗಳು ಈ ತತ್ವಗಳ ಮೇಲೆ ಪ್ರತಿಜ್ಞೆ ಮಾಡುತ್ತಾರೆ. ಹಾಗೆ ಇವುಗಳನ್ನು ಆತ್ಮರಕ್ಷಕ ಎಂದು ನಂಬುತ್ತಾರೆ. ಹಾಗಾದರೆ ಮಹಾವೀರರ 5 ಪಂಚಶೀಲ ತತ್ವಗಳಲ್ಲಿ ಒಂದಾಗಿರುವಂಥ ಅಹಿಂಸೆಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಯುವ ಪ್ರಯತ್ನ ಮಾಡೋಣ.
ಅಹಿಂಸೆ ಎಂದರೆ ಹಿಂಸೆ ಮಾಡದಿರುವುದು ಎಂದರ್ಥ. ಜೀವ ಜಗತ್ತಿನ ಪ್ರತಿ ಜೀವಿಯ ದೇಹ ಮತ್ತು ಮನಸ್ಸಿಗೆ ಯಾವುದೇ ರೀತಿಯ ಹಿಂಸೆಯ ಪ್ರಯೋಗವಿಲ್ಲದೆ ಉದಾತ್ತ ಜೀವನ ಸಾಗಿಸಬೇಕು ಎಂಬುದು ಮಹಾವೀರರ ಪ್ರಮುಖ ತತ್ವವಾಗಿದೆ. ಇದು ವೈಯಕ್ತಿಕವಾಗಿ ಸಾಮಾಜಿಕ ಬದಲಾವಣೆಗಾಗಿ ಅಥವಾ ಒಂದು ಧೋರಣೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುವಿಕೆಗಾಗಿ ಈ ಪ್ರಪಂಚದಲ್ಲಿರುವ ಯಾವುದೇ ಜೀವಿಗಳಿಗೆ ಹಿಂಸೆಯನ್ನು ಮಾಡಬೇಡಿ, ಹಾಗೆ ಅವರ ಹಾದಿಯಲ್ಲಿ ಹೋಗುವುದನ್ನು ತಡೆಯಬೇಡಿ, ಹಾಗೆ ಇದರ ಬಗ್ಗೆ ನಿಮ್ಮ ಹೃದಯದಲ್ಲಿ ಸಹಾನುಭೂತಿ ಇರಲಿ, ಅವರನ್ನು ರಕ್ಷಿಸಿ ಎಂದು ಭಗವಾನ್ ಮಹಾವೀರರು ತಮ್ಮ ಬೋಧನೆಗಳ ಮೂಲಕ ನಮಗೆ ಅಹಿಂಸೆಯ ಸಂದೇಶ ನೀಡಿದ್ದಾರೆ. ಅಹಿಂಸೆಯನ್ನು ಆತ್ಮದ ವಿಶೇಷ ಗುಣವೆಂದು ಭಾವಿಸಿದ್ದ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅವರು ಬಳಸಿದ ದಿವ್ಯ ಅಸ್ತ್ರವೇ ಅಹಿಂಸೆಯಾಗಿತ್ತು. ನಾನು ಹಿಂಸೆಯನ್ನು ವಿರೋಧಿಸುತ್ತೇನೆ, ಏಕೆಂದರೆ ಹಿಂಸೆ ಒಳಿತು ಮಾಡುವಂತೆ ತೋರುವುದು, ಆದರೆ ಆ ಒಳಿತು ತಾತ್ಕಾಲಿಕ ಹಿಂಸೆಯಿಂದ ಹಾನಿಯೇ ಹೆಚ್ಚು ಎಂದು ಹೇಳಿದ ಮಹಾತ್ಮ ಗಾಂಧೀಜಿಯವರ ಈ ಮಾತು ಹಿಂಸಾತ್ಮಕ ಕೃತ್ಯಗಳ ಪರಿಣಾಮವನ್ನು ಗಮನಿಸಿದಾಗ ಅವರ ಈ ಮಾತು ಇಂದಿಗೂ ಪ್ರಸ್ತುತವೆನಿಸುತ್ತದೆ. ಅಹಿಂಸಾ ಪರಮೋ ಧರ್ಮ ಎಂಬಂತೆ ಅಹಿಂಸೆಯೇ ಎಲ್ಲ ಧರ್ಮಗಳ ಅತ್ಯುನ್ನತ ಕಾರ್ಯವಾಗಿದೆ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳಬೇಕು. ಇನ್ನು ಮಹಾವೀರರ ಎರಡನೆಯ ಬೋಧನೆ ಸತ್ಯ. ಭಗವಾನ್ ಮಹಾವೀರರು ಹೇಳುವಂತೆ ಮನುಷ್ಯ ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಸುಳ್ಳನ್ನು ತಪ್ಪಿಸಬೇಕು. ಓ ಮನುಷ್ಯ, ನೀವು ಸತ್ಯವನ್ನು ನಿಜವಾದ ಅಂಶವೆಂದು ಪರಿಗಣಿಸಬೇಕು ಮತ್ತು ಅದನ್ನು ಅನುಸರಿಸಬೇಕು. ಸತ್ಯದ ಆಜ್ಞೆಯನ್ನು ಪಾಲಿಸುವವನು ಬುದ್ಧಿವಂತನೆನಿಸಿಕೊಳ್ಳುತ್ತಾನೆ ಹಾಗೂ ಮರಣವನ್ನು ದಾಟುತ್ತಾನೆ ಎಂದಿದ್ದಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಎಂದು ಮನುಸ್ಮೃತಿಯಲ್ಲಿ ಸತ್ಯದ ವಿಚಾರವಾಗಿ ಬಹಳಷ್ಟು ವಿಚಾರವನ್ನು ತಿಳಿಯಪಡಿಸಿದ್ದಾರೆ. ನಾವು ಸತ್ಯವನ್ನೇ ಹೇಳಬೇಕು, ಅದು ಪ್ರಿಯವಾಗಿಯೂ ಇರಬೇಕು. ಆದರೆ ಅಪ್ರಿಯವಾದ ಸತ್ಯವನ್ನು ಎಂದಿಗೂ ಹೇಳಬಾರದು. ಹಾಗಂತ ಪ್ರಿಯವಾದದ್ದು ಎಂಬ ಕಾರಣದಿಂದ ಸುಳ್ಳನ್ನು ಹೇಳಬಾರದು. ಇದು ಸನಾತನ ಕಾಲದಿಂದಲೂ ಬಂದ ಧರ್ಮ ಎಂದು ಹೇಳುತ್ತದೆ. ಇದರ ಕುರಿತು ಸ್ಪಷ್ಟೀಕರಣ ನೀಡುವುದಾದರೆ, ಒಬ್ಬ ದರೋಡೆಕೋರ ಶ್ರೀಮಂತ ವ್ಯಾಪಾರಿಯನ್ನು ಅಟ್ಟಾಡಿಸಿಕೊಂಡು ಬರುತ್ತಿದ್ದಾನೆ. ಇದರಿಂದ ಹೇಗೋ ತಪ್ಪಿಸಿಕೊಂಡು ಬಂದ ವ್ಯಾಪಾರಿ ದಾರಿಯಲ್ಲಿದ್ದ ಆಶ್ರಮದ ಆಶ್ರಯ ಕೋರಿ ಸಂತರಿಗೆ ನಮಸ್ಕರಿಸುತ್ತಾ, ಸಂತರೇ, ದರೋಡೆಕೋರನೊಬ್ಬ ನನ್ನನ್ನು ಕೊಲೆ ಮಾಡಿ ನನ್ನಲ್ಲಿರುವ ಆಭರಣ ಹಾಗೂ ಹಣವನ್ನು ದೋಚಲು ಪ್ರಯತ್ನಿಸುತ್ತಿದ್ದಾನೆ. ದಯವಿಟ್ಟು ನನಗೆ ರಕ್ಷಣೆ ನೀಡಿ ಎಂದು ಗೋಗರೆದು ಆಶ್ರಮದ ಒಳಗೆ ಹೋಗುತ್ತಾರೆ. ಈತನನ್ನು ಹುಡುಕಿಕೊಂಡು ಬಂದ ದರೋಡೆಕೋರ ಸಂತರನ್ನು ಉದ್ದೇಶಿಸಿ, ಸಂತರೇ, ಈಗ ತಾನೇ ಇಲ್ಲೊಬ್ಬ ವ್ಯಾಪಾರಿ ತಪ್ಪಿಸಿಕೊಂಡು ಬಂದಿದ್ದಾನೆ. ತಾವುಗಳು ಆತನನ್ನು ನೋಡಿದ್ದರೆ ದಯವಿಟ್ಟು ತಿಳಿಸಿ. ತಾವು ಸಂತರು ಸುಳ್ಳು ಹೇಳಲು ಸಾಧ್ಯವಿಲ್ಲ ಎಂದು ನಂಬಿದ್ದೇನೆ ಎಂದಾಗ ನಮ್ಮೆಲ್ಲರಿಗೂ ಅರ್ಥವಾಗುತ್ತದೆ, ಸಂತರು ಸತ್ಯವನ್ನು ಹೇಳಿದರೆ ಈ ದರೋಡೆಕೋರನು ಆತನನ್ನು ಹಿಂಸಿಸಿ ಇಲ್ಲವೇ ಕೊಲೆಗೈದು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಇದರಿಂದ ಅವನೊಂದಿಗೆ ನಾನೂ ಕೂಡ ಪಾಪಕ್ಕೆ ಗುರಿಯಾಗುತ್ತೇನೆ. ಇದಕ್ಕೆ ಹೇಗೆ ಪರಿಹಾರ ಕಾಣುವುದು ಎಂದು ಯೋಚಿಸಿದ ಸಂತರು ಹೇಳುತ್ತಾರೆ, ನೋಡಿದ್ದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ, ಯಾವುದಕ್ಕೆ ಹೇಳಲಿಕ್ಕೆ ಬರುತ್ತೋ ಅದು ನೋಡಿಲ್ಲ ಎಂದು ಉತ್ತರಿಸುತ್ತಾರೆ. ಈ ಮಾತು ಅರ್ಥವಾಗದೆ ದರೋಡೆಕೋರ ಅಲ್ಲಿಂದ ಕಾಲ್ಕೀಳುತ್ತಾನೆ. ಇಲ್ಲಿ ಸಂತರು ಕಣ್ಣಿಗೆ ಬಾಯಿಲ್ಲ, ಬಾಯಿಗೆ ಕಣ್ಣಿಲ್ಲ ಎಂಬ ತಂತ್ರವನ್ನು ಬಳಸಿಕೊಂಡು ಸುಳ್ಳನ್ನು ಹೇಳದೆ ಅಮಾಯಕನ ರಕ್ಷಣೆ ಮಾಡುತ್ತಾರೆ. ಅಂದರೆ ಯಥಾರ್ಥವಾಗಿರುವುದನ್ನು ಹೇಳುವುದೇ ಸತ್ಯವಾದರೂ ಸತ್ಯದ ಉದ್ದೇಶ ಮನುಷ್ಯನ ಜೀವನವನ್ನು ಉದ್ಧರಿಸುವುದಾಗಿದೆ. ಆದರೆ
ಅದೇ ಸತ್ಯ ಅವನ ಜೀವನಕ್ಕೆ ಮಾರಕವಾಗಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುತ್ತಾ ಯದ್ಭೂತಹಿತಂ ಅತ್ಯಂತಂ ತತ್ಸತ್ಯಂ ಇತಿ ಧಾರಣಾತ್ ಎಂದು ಹೇಳಿದ್ದಾರೆ. ಅಂದರೆ ಜೀವಿಗಳಿಗೆ ಯಾವುದು ಹಿತವನ್ನುಂಟು ಮಾಡುತ್ತದೆಯೋ ಅದೇ ಸತ್ಯವೆಂದು ತಿಳಿಯಬೇಕು. ಇನ್ನು ಭಗವಾನ್ ಮಹಾವೀರರ ಮೂರನೆಯ ತತ್ವ, ಮೂರನೆಯ ಬೋಧನೆ ಅಸ್ತೇಯ, ಅಂದರೆ ಕಳ್ಳತನ ಮಾಡದೇ ಇರುವುದು ಎಂದರ್ಥ. ಭಗವಾನ್ ಮಹಾವೀರರು ನಮ್ಮದಲ್ಲದ್ದನ್ನು ಸರಿಯಾಗಿ ತೆಗೆದುಕೊಳ್ಳದಿರುವ ಮಹತ್ವವನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ. ಅನ್ಯರ ವಸ್ತುಗಳಿಗೆ ಆಸೆ ಪಡುವುದು ಕಳ್ಳತನಕ್ಕೆ ಕಾರಣವಾಗುವುದು. ಯಾರಾದರೂ ಹಸಿವಿನಿಂದ ಬಳಲಿ ಅನಿವಾರ್ಯವಾಗಿ ಕದ್ದು ತಿಂದರೆ ಅದು ಕ್ಷಮಾರ್ಹ ಅಪರಾಧ. ಆದರೆ ತನ್ನ ಸುಖಭೋಗಗಳಿಗಾಗಿ ಕದಿಯುವುದು ಕ್ಷಮಾರ್ಹವಲ್ಲ. ಕದಿಯುವವರಿಗೆ ಒಂದಲ್ಲ ಒಂದು ದಿನ ಪಾಪ ಪ್ರಜ್ಞೆ ಕಾಡುವುದು. ಆಗ ಅವರ ಜೀವನ ನರಕಮಯವಾಗುವುದು. ಅನ್ಯರ ವಸ್ತುಗಳ ಬಯಸದಿರುವವರಿಗೆ ಅವನ ಆತ್ಮಸಾಕ್ಷಿಯೇ ಮಿತ್ರನಾಗುವುದು. ಐಹಿಕ ಸುಖಕ್ಕಾಗಿ ಶ್ರಮವಹಿಸಿ ಸಂಪಾದಿಸದೆ ಅನ್ಯ ಮಾರ್ಗದಲ್ಲಿ ಸಂಪಾದಿಸುವವರೆಲ್ಲ ತಾವು ತಿನ್ನುವ ಅನ್ನವು ನನ್ನ ಶ್ರಮದ ಬೆವರಿನಲ್ಲಿ ಬೆಂದಿದೆಯೋ ಅಥವಾ ಇನ್ನಾರದ್ದೋ ಕಣ್ಣೀರಿನಲ್ಲಿ ಬೆಂದಿದೆಯೋ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಲು ಬಹುಶಃ ಈ ತತ್ವವು ಹಚ್ಚುತ್ತದೆ. ಇನ್ನು ನಾಲ್ಕನೆಯ ತತ್ವ, ನಾಲ್ಕನೆಯ ಬೋಧನೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯವು ಅತ್ಯುತ್ತಮ ತಪಸ್ಸು, ನಿಯಮಗಳು, ಜ್ಞಾನ, ತತ್ವಶಾಸ್ತ್ರ, ಪಾತ್ರ, ಸಂಯಮ ಮತ್ತು ನಮ್ರತೆಯ ಮೂಲವಾಗಿದೆ ಎಂದು ಮಹಾವೀರರು ಬ್ರಹ್ಮಚರ್ಯದ ಬಗ್ಗೆ ತಮ್ಮ ಅತ್ಯಮೂಲ್ಯವಾದ ಬೋಧನೆಗಳನ್ನು ನೀಡಿದ್ದಾರೆ. ತಪಸ್ಸಿನಲ್ಲಿ ಬ್ರಹ್ಮಚರ್ಯವೇ ಅತ್ಯುತ್ತಮವಾದ ತಪಸ್ಸು. ಈ ಪದದ ಅರ್ಥವೇನೆಂದರೆ ಬ್ರಹ್ಮ ಅಥವಾ ನಾವು ಪೂಜಿಸುವ ದೇವರೊಂದಿಗೆ ಸಮಯ ಕಳೆಯುವುದು ಹಾಗೂ ಅವನೊಂದಿಗೆ ವಾಸಿಸುವುದು ಎಂಬುದಾಗಿದೆ. ಇದು ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಮುಖ ಪ್ರಕ್ರಿಯೆ ಎಂದು ಪರಿಗಣಿಸಲಾಗಿದೆ. ಹಾಗೆ ಇದು ತರ್ಕಬದ್ಧ ಮತ್ತು ಸರಳ ಜೀವನದ ಧಾರ್ಮಿಕ ಮಾರ್ಗವಾಗಿದೆ. ಹಾಗೆಯೇ ಆದರ್ಶಗಳೊಂದಿಗೆ ಬದುಕನ್ನು ಕಟ್ಟಿಕೊಳ್ಳುವ ವಿಧಾನವೇ ಬ್ರಹ್ಮಚರ್ಯ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶ ಆತ್ಮಸಂತೃಪ್ತಿಯೊಂದಿಗೆ ಜೀವನದಲ್ಲಿ ಮಹದಾನಂದವನ್ನು ಪಡೆಯುವುದಾಗಿದೆ. ಇನ್ನು ಮಹಾವೀರರ ಕೊನೆಯ ತತ್ವ, ಕೊನೆಯ ಬೋಧನೆ ಅಪರಿಗ್ರಹ. ಅಪರಿಗ್ರಹವೆಂದರೆ ಅಗತ್ಯಕ್ಕಿಂತ ಹೆಚ್ಚು ಇಟ್ಟುಕೊಳ್ಳದಿರುವುದು. ತನ್ನ ಜೀವನಾವಶ್ಯಕ್ಕಿಂತ ಹೆಚ್ಚಿನ ಭೌತಿಕ ಆಸ್ತಿ, ಅಂತಸ್ತು, ಅದು ಹಣವಾಗಿರಬಹುದು ಅಥವಾ ಸಂಪತ್ತಾಗಿರಬಹುದು ಅಥವಾ ವಸ್ತುವೇ ಆಗಿರಬಹುದು, ಇದರ ಸಂಪಾದನೆಗೆ ಮಾರು ಹೋಗದೆ ಸರಳ ಮತ್ತು ಮಿತವ್ಯಯ ಜೀವನವನ್ನು ನಡೆಸಬೇಕೆಂದು ಭಗವಾನ್ ಮಹಾವೀರರು ತಿಳಿಸಿಕೊಟ್ಟಿದ್ದಾರೆ. ಓರ್ವ ವ್ಯಕ್ತಿಗೆ ಎಷ್ಟು ಅವಶ್ಯಕವೋ ಅಷ್ಟನ್ನೇ ಮಾತ್ರ ಇಟ್ಟುಕೊಳ್ಳಬೇಕು. ಅಗತ್ಯಕ್ಕನುಗುಣವಾಗಿ ಸಂಗ್ರಹವನ್ನು ಮಾಡುವವನು ತನ್ನೊಂದಿಗೆ ಇತರರ ಅಭಿವೃದ್ಧಿಗೂ ಪ್ರೋತ್ಸಾಹಿಸುತ್ತಾನೆ. ಇಂತಹ ವ್ಯಕ್ತಿಯು ಜೀವನದಲ್ಲಿ ಕಡಿಮೆ ಪ್ರಮಾಣದ ದುಃಖವನ್ನು ಎದುರಿಸುತ್ತಾನೆ ಎಂದು ಹೇಳುವ ಪಂಚಶೀಲ ತತ್ವದ ಈ ಕೊನೆಯ ಬೋಧನೆ ಬಹುಶಃ ಇಂದಿನ ನಾಗಾಲೋಟದ ಬೆಲೆ ಏರಿಕೆಯ ಪರಿಣಾಮಕ್ಕೆ ನಮ್ಮಲ್ಲಿನ ಅಪರಿಗ್ರಹ ಗುಣ ಗೌಣವಾಗಿದ್ದೇ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮಹಾವೀರರ ಇಂತಹ ಅಮೋಘ ಜೀವನ ತತ್ವಗಳು ಹಾಗೂ ಅವರ ಸಂದೇಶಗಳು ವಿಮುಖವಾಗಿ ಚಲಿಸುವ ಮನಸ್ಸುಗಳನ್ನು ಏಕಮುಖವಾಗಿಸುತ್ತವೆ. ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಾಮರಸ್ಯವನ್ನು ಸಕ್ರಿಯಗೊಳಿಸುವಲ್ಲಿ ಹಾಗೂ ನೈತಿಕ ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ ಇವರ ಬೋಧನೆಗಳು ಸಹಕಾರಿಯಾಗಿವೆ. ಇವರ ಪಂಚಶೀಲ ತತ್ವಗಳ ಪರಿಕಲ್ಪನೆಯಲ್ಲಿ ಬಹುಶಃ ಈ ಪ್ರಪಂಚವು ಪರಿಭ್ರಮಿಸಿದರೆ ಪ್ರಪಂಚದಲ್ಲಿನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ಳಲು ಸಾಧ್ಯವಿದೆ ಎಂಬುದು ನನ್ನ ಭಾವನೆ.
ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ಧನ್ಯವಾದಗಳು.